ಸಂಜು ವೆಡ್ಸ್ ಗೀತಾ ಈ ಸಿನಿಮಾನ ನಾವು ನೋಡೇ ಇರ್ತೀವಿ. ಇದರ ಕತೆ ಹಾಡುಗಳು ಸಖತ್ ಇಂಪ್ರೆಸಿವ್ ಮಾಡಿತ್ತು ಮತ್ತು ಮನಸ್ಸಿಗೆ ಮುಟ್ಟುವಂಥ ಸನ್ನಿವೇಶಗಳು ಈ ಚಿತ್ರದಲ್ಲಿತ್ತು. ದಶಕದ ಹಿಂದೆ ಈ ಸಿನಿಮಾ ಹಲವಾರು ಮಂದಿಯ ಫೇವ್ರೆಟ್ ಸಿನಿಮಾ ಆಗಿತ್ತು. ನಾಗಶೇಖರ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. 10 ವರ್ಷಗಳಲ್ಲಿ ನಾಗಶೇಖರ್ ಅವರು ತುಂಬಾ ಸಿನಿಮಾನ ಡೈರೆಕ್ಟ್ ಮಾಡಿದ್ರು, ಆದರೆ ಅವರಿಗೆ ಅಷ್ಟು ಯಶಸ್ಸು ಸಿಕ್ಕಿರಲಿಲ್ಲ. ಆದರೆ 10 ವರ್ಷಗಳ ಬಳಿಕ ಸಂಜು ವೆಡ್ಸ್ ಗೀತಾ ಅನ್ನುವ ಶೀರ್ಷಿಕೆಯನ್ನು ಇಟ್ಕೊಂಡು ಮತ್ತೆ ಸಿನಿಮಾ ಮಾಡಿದ್ದಾರೆ. ಅದು ಸಂಜು ವೆಡ್ಸ್ ಗೀತಾ ಭಾಗ 2. ಈ ಸಿನಿಮಾನ ನೋಡ್ಕೊಂಬಂದು ತುಂಬ ಜನರು ಬೇರೆ ಬೇರೆ ಥರ ವಿಮರ್ಶೆಗಳನ್ನು ಕೊಟ್ಟಿದ್ರು. ಸಿನಿಮಾ ನೋಡೋದು ಸ್ವಲ್ಪ ಲೇಟ್ ಆಯಿತು, ಆದರೂ ಸಿನಿಮಾ ನಾವು ನೋಡ್ಕೊಂಬಂದ್ವಿ. ಬನ್ನಿ ತಿಳ್ಕೊಳ್ಳೋಣ ಸಿನಿಮಾ ಹೇಗಿದೆ ಅಂತ. ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ. ನಾವು ಸಿನಿಮಾಗೆ ಹೋಗಬೇಕಾದ್ರೆ ಟ್ರೈಲರ್ ಮತ್ತು ಹಾಡುಗಳನ್ನು ನೋಡಿದ್ವಿ, ಬಟ್ ಹಾಡುಗಳು ಅಷ್ಟೊಂದು ಇಂಪ್ರೆಸಿವ್ ಆಗಿರಲಿಲ್ಲ. ಟ್ರೈಲರ್ ಓಕೆ ಇತ್ತು, ಆದರೂ ಸಿನಿಮಾ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ನೋಡೋಕೆ ಹೋಗಿದ್ವಿ. ಸಿನಿಮಾದ ಶೀರ್ಷಿಕೆಯಷ್ಟೇ ರಿಪೀಟ್ ಆಗಿದೆ ಬಿಟ್ಟರೆ ಆ ಕತೆಗೂ ಈ ಕತೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ರೇಷ್ಮೆ ಬೆಳೆಗಾರರ ಸಂಕಷ್ಟ ಎಂಬ ಒಂದು ಸಣ್ಣ ಎಳೆಯನ್ನು ಇಟ್ಕೊಂಡು ಈ ಸಿನಿಮಾನ ಹೆಣೆದಿದ್ದಾರೆ. ಈ ಕತೆಗೆ ಒಂದು ಕಮರ್ಷಿಯಲ್ ಟಚ್ ನೀಡಿ ಸಿನಿಮಾನ ತೆರೆಗೆ ತಂದಿದ್ದಾರೆ. ಇಲ್ಲಿ ಶ್ರೀನಗರ ಕಿಟ್ಟಿಯವರು ರೇಷ್ಮೆ ಕೈಮಗ್ಗ ವ್ಯಾಪಾರಿ, ರಚಿತಾ ರಾಮ್ ಅವರು ಖ್ಯಾತ ಉದ್ಯಮಿಯ ಮಗಳು. ಸಂಜು ಕೊಟ್ಟ ರೇಷ್ಮೆ ಸೀರೆಯೊಂದಿಗೆ ಗೀತಾ ಮಿಸ್ ಕರ್ನಾಟಕ ಸ್ಪರ್ಧೆಯಲ್ಲಿ ಗೆಲ್ತಾಳೆ. ಇದರಿಂದ ಗೀತಾಗೆ ಸಂಜು ಮೇಲೆ ಪ್ರೀತಿ ಹುಟ್ಟುತ್ತೆ. ಅವರಿಬ್ಬರು ಒಂದಾಗ್ತಾರಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಒನ್ ಲೈನ್ ಸ್ಟೋರಿ. ಸಿನಿಮಾ ನೋಡ್ತಾ ನೋಡ್ತಾ ಬೇಜಾರಾಗಿದ್ದೇನು ಅಂದರೆ ಕನೆಕ್ಷನ್ ಮಿಸ್ಸಿಂಗ್ ತುಂಬ ಕಡೆ ಇದೆ. ಅದಾದರೂ ಒಂದು ಪಾಯಿಂಟನ್ನು ತಗೊಂಡ್ರೆ ಆ ಪಾಯಿಂಟಿನ ಕಂಪ್ಲೀಷನ್ಸ್ ಈ ಸಿನಿಮಾದಲ್ಲಿ ಇಲ್ಲ. ಟೈಟ್ ಸ್ಕ್ರೀನ್ ಪ್ಲೇ ಕೂಡ ಇರಲಿಲ್ಲ. ತುಂಬ ಕಡೆ ಸೀನ್ಗಳು ಲ್ಯಾಗ್ ಅನ್ನಿಸ್ತಾ ಇತ್ತು. ವಿಶೇಷವಾದ ಸ್ಟೋರಿ ಏನೂ ಇಲ್ದಿದ್ರಿಂದ ಈ ಸಿನಿಮಾ ಅಲ್ಲಲ್ಲಿ ನಮಗೆ ಬೋರ್ ಅನಿಸ್ತಾ ಇತ್ತು. ಇಂಟರ್ವಲ್ ನಂತರ ಆದರೂ ಏನಾದರೂ ಟ್ವಿಸ್ಟ್ ಸಿಗೋದು ಅಂದರೆ ಅದೇ ರೊಟೀನ್ ಕತೆ ಮತ್ತೆ ಮರುಗಳಿಸುತ್ತೆ. ಸ್ವಿಟ್ಜರ್ಲ್ಯಾಂಡ್ ಸನ್ನಿವೇಶಗಳು ಕತೆಗೆ ಬೇಕಿರಲಿಲ್ಲ ಅನಿಸುತ್ತೆ. ಆ್ಯಕ್ಟಿಂಗ್ ಎಲ್ಲರೂ ಚೆನ್ನಾಗೇ ಮಾಡಿದ್ದಾರೆ. ಅವರಿಗೆ ಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಆದರೆ ಈ ಸಿನಿಮಾದ ಬರವಣಿಗೆಯಲ್ಲೇ ಗ್ರಿಪ್ ಇರಲಿಲ್ಲ. ಅದು ಕೋಕಿಲ ಅವರ ಕಾಮಿಡಿ ಕೂಡ ಇಲ್ಲಿ ನಮಗೆ ಅಷ್ಟು ಪಂಚ್ ಅನಿಸ್ತಾ ಇಲ್ಲ. ಈ ಹಿಂದೆ ಈ ಸಿನಿಮಾದಲ್ಲಿ ತೋರಿಸಿರುವ ಕೆಲವು ಕಂಟೆಂಟ್ಗಳನ್ನ ಇಟ್ಕೊಂಡು ತುಂಬ ಸಿನಿಮಾಗಳು ಬಂದಿದೆ. ಅದಕ್ಕಿಂತ ನಮಗೆ ಇದೇನು ವಿಭಿನ್ನ ಅನಿಸಿಲ್ಲ. ಒಟ್ಟಿನಲ್ಲಿ ಈ ಸಿನಿಮಾ ಹೇಗಿದೆ ಅಂದರೆ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಚೆನ್ನಾಗಿಲ್ಲ ಅಂದರೆ ತುಂಬ ತಪ್ಪಾಗುತ್ತೆ, ಯಾಕೆಂದರೆ ಇಲ್ಲಿ ತುಂಬ ಎಫರ್ಟ್ಸ್ ಹಾಕಿ ಕೆಲವು ಸೀನ್ಗಳನ್ನ ಮಾಡಿದ್ದಾರೆ ಮತ್ತು ತುಂಬ ಕಡೆ ಕಥೆಯನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿರೋದು ಕಾಣಿಸ್ತಾ ಇತ್ತು. ಒಟ್ಟಿನಲ್ಲಿ ಈ ಸಿನಿಮಾನ ಒಂದು ಸಲ ನೋಡ್ಬೋದು ಅಂತ ನಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಇವತ್ತಿನ ವಿಮರ್ಶೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.